ಸ್ನೇಹಿತ ಮಿತ್ರರಿಗೆ ಸೊ ಇವತ್ತು ಒಂದು ನೇಮಕಾತಿಗೆ ಅತಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಂಟೆಂಟ್ ಇತ್ತು, ರಚನಾಕಾರಕ ಪರಿಚಯ ಅಂತ. ಸೊ ಅದರಲ್ಲಿ ನಾವು ಏನು ಮಾಡೋಣ, ಇವತ್ತು ಪ್ರೇಮಚಂದ್ ಅವರ ಬಗ್ಗೆ ಪರಿಚಯವನ್ನು ನೋಡೋಣ. ಯಾಕಂದ್ರೆ ಫಸ್ಟ್ ಆಗಿ ಪ್ರೇಮಚಂದ್ ಬಗ್ಗೆ ಅವ್ರು ಏನು ಮಾಡಿದ್ದಾರೆ ಇಟ್ಟಿದ್ದಾರೆ. ಮತ್ತು 2015ರಲ್ಲಿ ಕೂಡ ಸೊ ಇಲ್ಲಿಂದ ಒಂದು ಕ್ವಶನ್ಸ್ ಕೂಡ ಬಂದಿತ್ತು. ಸೊ ಹಿಂದಿನ ವಿಡಿಯೋಗಳನ್ನು ನೋಡದಿದ್ರೆ ಸೊ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ TET, GPSTR, HSTR ಪ್ರಿಪರೇಷನ್ ಅಂತ ಒಂದು ಗ್ರೂಪ್ ಅದ. ಸೊ ಅಲ್ಲಿ ಹೋಗಿ ತಾವೇನು ಮಾಡ್ಬೋದು ಅಂತಂದರೆ ವಿಡಿಯೋಗಳನ್ನು ನೋಡ್ಬೋದು. ಆಲ್ರೆಡಿ HSTRನ ಸಿಲೆಬಸ್ ಹಾಕಿದ್ದೀವಿ, ಆಮೇಲೆ ಒಂದು ಮೋಟಿವೇಶನ್ ಕ್ಲಾಸ್ ಹಾಕಿದ್ದೀವಿ, ಆದಿ ಕಾಲದ ಕ್ವಶನ್ ಆನ್ಸರ್ ಇದೆ. ಸ್ವರ ಮತ್ತು ವ್ಯಂಜನ ವರ್ಣಮಾಲಾ ಬಗ್ಗೆನೂ ಒಂದು 30 ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಸೊ ನೆಕ್ಸ್ಟ್ ಅದನ್ನು ಕೂಡ ಪಾರ್ಟನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ. ಸೊ ಪ್ರೇಮಚಂದ್ ಬಗ್ಗೆ ಏನೆಲ್ಲ ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ವಿಶೇಷವಾಗಿ ಅಷ್ಟು ಓದ್ಲಿಕ್ಕೆ ಕುಂತ್ರೆ ಸೊ ತುಂಬಾನೇ ಓದಕ್ಕೆ ವಿಷಯ ಅದ. ಬಟ್ HSTR ಪರ್ಪಸ್ಗೆ ಯಾವೆಲ್ಲ ಕ್ವಶನ್ಸ್ಗಳು ಬರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳ್ತಾ ಸೊ ವ್ಯೂಸ್ಗಳನ್ನ ಬಂದರೆ ಮಾತ್ರ ನಾವು ವಿಡಿಯೋಗಳನ್ನ ಹಾಕೋದು, ಯಾಕಂದ್ರೆ ಅದೇ ನಮ್ಗೆ ಇರ್ತಕ್ಕಂಥ ಒಂದು ಮೋಟಿವೇಶನ್. ಸೊ ಪ್ರೇಮಚಂದ್ರ ಅವರ ಜನ್ಮ ವರ್ಷ ಬಂದ್ಬಿಟ್ಟು 31/7/1880. ಸೊ ಅವರ ಜನ್ಮಸ್ಥಾನ ಉತ್ತರ ಪ್ರದೇಶ ರಾಜ್ಯದ ವಾರಣಾಸಿಯ ಲಮಹಿ ಅಂತಕ್ಕಂಥ ಊರಿನಲ್ಲಿ. ಸೊ ಪ್ರೇಮಚಂದ್ ಅವರ ತಾಯಿ ಹೆಸರು ಆನಂದಿ ದೇವಿ ಬರ್ತದೆ, ತಂದೆ ಹೆಸರು ಅಜಾಯಬ್ ರಾಯ್ ಅಂತ. ಸೊ ಇವರ ವಾಸ್ತವಿಕ ಹೆಸರು ಬಂದ್ಬಿಟ್ಟು ಧನ್ಪತ್ ರಾಯ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಇವರಿಗೆ 2 ವಿವಾಹಗಳಾಗ್ತಾವ. ಸೊ 2ನೇ ಹೆಂಡತಿ ಯಾರಪ್ಪ ಅಂದ್ರೆ ಶಿವರಾಣಿ ದೇವಿ. ಸೊ ಇವರು ಒಂದು ಕೃತಿಯನ್ನ ಬರೆದಿದ್ದಾರೆ, ಪುಸ್ತಕ ಬರೆದಿದ್ದಾರೆ, ಪ್ರೇಮಚಂದ್ ಘರ್ಮೆ ಅಂತಕ್ಕಂಥದ್ದು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಆಮೇಲೆ ಪ್ರೇಮಚಂದ್ ಅವರಿಗೆ ಒಟ್ಟು 3 ಜನ ಮಕ್ಕಳಿದ್ದಾರೆ, ಶ್ರೀಪತ್ ರಾಯ್, ಅಮೃತ್ ರಾಯ್ ಮತ್ತು ಕಮಲಾದೇವಿ ಶ್ರೀವಾತ್ಸವ್ ಅಂತಕ್ಕಂಥರು 3 ಮಕ್ಕಳು. ಸೊ ವಿಶೇಷವಾಗಿ ವಾಸ್ತವಿಕ ನಾಮ ಧನ್ಪತ್ ರಾಯು. ಆಮೇಲೆ ಜನ್ಮ ವರ್ಷಗಳ ಬಗ್ಗೆ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಬೇಕು. ಪ್ರೇಮಚಂದ್ ಘರ್ಮೆ ಅಂತಕ್ಕಂಥದ್ದು ಇದೆ. HSTR ಲೆವೆಲ್ಗಂತೂ ಇಷ್ಟು ಬಹಳಷ್ಟು ಆಯಿತು. ವಿಶೇಷವಾಗಿ ಪ್ರೇಮಚಂದ್ ಅವರು ಹಿಂದಿ ಮತ್ತು ಉರ್ದುದ ಉಪನ್ಯಾಸಕಾರರು ಮತ್ತು ಕಥೆಗಾರರು ಕೂಡ ಆಗಿದ್ದಾರೆ. ಸೊ ಪತ್ರಿಕೆಗಳಲ್ಲಿ ಮುಖ್ಯವಾಗಿ 4 ಪತ್ರಿಕೆಗಳನ್ನು ಸಂಪಾದನೆ ಮಾಡಿದ್ದಾರೆ. ಬಟ್ ಇವು 2 ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ಜಾಗರಣ ಮತ್ತು ಹಂಸ ಅಂತಕ್ಕಂಥದ್ದು. ಇಲ್ಲಿಂದ ಕ್ವಶನ್ಸ್ಗಳು ಬಹಳ ಬಂದಿದಾವ. ವಿಶೇಷವಾಗಿ ಹಂಸ ಪತ್ರಿಕಾ ಬಗ್ಗೆ ಬಹಳ ಕೇಳ್ತಾರೆ. ಹಂಸ್ ಪತ್ರಿಕಾಕ್ಕೆ ಸಂಪಾದಕ ಕೌನೆ ಅಂದ್ರೆ ಸೊ ಪ್ರೇಮಚಂದ್ ಅವರು. ಮರ್ಯಾದಾ, ಮಾಧುರಿ, ಜಾಗರಣ ಮತ್ತು ಹಂಸ ಸೊ 4 ಕೂಡ ಏನಪ್ಪಾ ಅಂದ್ರೆ ಪ್ರೇಮಚಂದ್ ಅವರ ಪತ್ರಿಕೆಗಳ ಹೆಸರು. ಸೊ ಇವರು ಸರಸ್ವತಿ ಪ್ರೆಸ್ಗಳನ್ನ ಸಹಿತ ಖರೀದಿಯನ್ನ ಮಾಡಿದ್ರು. ಸೊ ಇದು ಒಂದು ನೆನಪಿಟ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮಂಗಲ ಸೂತ್ರ ಅಂತಕ್ಕಂಥ ಒಂದು ಕಾದಂಬರಿ ಅಂದ್ರೆ ಉಪನ್ಯಾಸ. ಯಾಕಂತಂದ್ರೆ ಇದು ಅಪೂರ್ಣವಾಗಿರ್ತಕ್ಕಂಥ ಉಪನ್ಯಾಸ ಅದ. ಸೊ ಅದಕ್ಕಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗದ, ಅರ್ಧನೇ ಆಗಿರ್ತಕ್ಕಂಥ ಇದು ಉಪನ್ಯಾಸ. ಸೊ ಇದು ಒಂದು ಸಾಲ ಇಂಪಾರ್ಟೆಂಟ್ ಅದ, ನೆನಪಿಟ್ಕೊಡ್ರಿ. ಆದರ್ಶೋನ್ಮುಖ ಯಥಾರ್ಥವಾದ ಕಥಾಕಾರ ಅಂದ್ರೆ ಸೊ ಪ್ರೇಮಚಂದ್ ಅವರು ಯಾವ ವಿಧದ ಕಥಾಕಾರರು ಅಂತ ಕೇಳಿದ್ರೆ ಆದರ್ಶೋನ್ಮುಖ ಯಥಾರ್ಥವಾದ ಕಥಾಕಾರರು ಅಂತ ಸಿಗ್ತಾರೆ. ಇಲ್ಲಿ 1918ರಿಂದ ಹಿಡಿದು 1936ರವರೆಗೆ ಹಿಂದಿಯಲ್ಲಿನ ಕತೆ ಮತ್ತು ಕಾದಂಬರಿಗಳಲ್ಲಿನ ಒಂದು ಸಮಯವನ್ನ ಪ್ರೇಮಚಂದ್ ಯುಗ ಅಂತ ಕರಿತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. 1918ದಿಂದ ಹಿಡಿದು 1936ವರೆಗೆ ಹಿಂದಿಯಲ್ಲಿರ್ತಕ್ಕಂಥ ಕಥೆಯಾಗಿರ್ಬೋದು ಮತ್ತು ಉಪನ್ಯಾಸ ಇವೆರಡೂ ಕೂಡ ಮೋಸ್ಟ್ ಆಗಿ ನಾವೇನು ಹೇಳ್ಬೋದು ಪ್ರೇಮಚಂದ್ ಯುಗನೇ ಅಂತ ಸೊ ಈ ಸಮಯವನ್ನ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಇದೆ. ಸೊ ಪ್ರೇಮಚಂದ್ರ ಅವರ ಮೊದಲ ಕಥೆಗಳ ಸಂಗ್ರಹ ಕಹಾನಿ ಸಂಗ್ರಹ ಸೋಜೇವತ್ತನ್ ಬರ್ತದೆ. ಅವರಿಗೆ ಪ್ರೇಮಚಂದ್ ಅಂತಕ್ಕಂಥ ಹೆಸರನ್ನ ಕೊಟ್ಟಿದ್ದವರು ದಯಾ ನಾರಾಯಣ್ ನಿಗಮ್ ಅಂತಕ್ಕಂಥದ್ದು. ಸೊ ಪ್ರೇಮಚಂದ್ ಅಂತಕ್ಕಂಥದ್ದು ಹೆಸರನ್ನೇ ಕೊಟ್ಟಿರ್ತಕ್ಕಂಥದ್ದು ದಯಾ ನಾರಾಯಣ್ ನಿಗಮ್ ಅವರು. ಆಮೇಲೆ ಅವರ ಮೊದಲ ಉಪನ್ಯಾಸ ಕಾದಂಬರಿ ಸೇವಾ ಸದನ. ಇವೇ ಕ್ವಶನ್ಸ್ಗಳು ಬಹಳ ಇಂಪಾರ್ಟೆಂಟ್ ಇದ್ದಾವೆ. ಫಸ್ಟ್ ಕಹಾನಿ ಸಂಗ್ರಹ ಸೋಜೇವತನ, ಫಸ್ಟ್ ಉಪನ್ಯಾಸ ಸೇವಾ ಸದನ. ಹಾಗಾದ್ರೆ ಪ್ರೇಮಚಂದ್ ಬರೆದಿರ್ತಕ್ಕಂಥ ಉಪನ್ಯಾಸಗಳು ಕಾದಂಬರಿಗಳು ಯಾವಿದಾವ? ಸೇವಾ ಸದನದ, ಪ್ರೇಮಾಶ್ರಮದ, ರಂಗಭೂಮಿ, ನಿರ್ಮಲಾ, ಕಾಯಾಕಲ್ಪ, ಪ್ರತಿಜ್ಞಾ, ಗಬನ, ಕರ್ಮಭೂಮಿ, ಗೋದಾನ, ಮಂಗಲ ಸೂತ್ರ. ಇವೆಲ್ಲ ಏನಪ್ಪಾ ಅಂತಂದ್ರೆ ಪ್ರೇಮಚಂದ್ ಅವರು ಬರೆದಿರ್ತಕ್ಕಂಥ ಉಪನ್ಯಾಸಗಳು. ವಿಶೇಷವಾಗಿ ಮಂಗಲ ಸೂತ್ರ ಅಪೂರ್ಣ ಇತ್ತು, ಅದನ್ನ ಅವರ ಮಗ ಅಮೃತ್ ರಾಯ್ ಏನ್ ಮಾಡ್ತಾನಪ್ಪ ಅಂದ್ರೆ ಪೂರ್ಣವನ್ನ ಮಾಡ್ತಾನ. ಇವು ನೆನಪಿಟ್ಕೊಡ್ರಿ, ಯಾಕಂದ್ರೆ ಇಲ್ಲಿಂದ ಕ್ವಶನ್ಸ್ಗಳು ಬಹಳನೇ ಬರ್ತಾವ ಉಪನ್ಯಾಸದಲ್ಲಿ. ಇನ್ನ ಕಥೆಗಳನ್ನ ನೋಡೋದಾದ್ರೆ ಸೊ ಪ್ರೇಮಚಂದ್ ಅವರು ಬರೆದಿರ್ತಕ್ಕಂಥ ಮೊದಲ ಕಥೆ ಯಾವ್ದಪ್ಪ ಅಂದ್ರೆ ದುನಿಯಾ ಕಾ ಸಬ್ಸೆ ಅನ್ಮೋಲ್ ರತನ್ ಅಂತ ಇಂಪಾರ್ಟೆಂಟ್ ಇದೆ. ಒಟ್ಟಾರೆ 118 ಕಥೆಗಳ ಲಿಸ್ಟ್ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಪ್ರೇಮಚಂದ್ ಅವ್ರದ್ದು ಸಿಗ್ತದ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕಥೆಗಳ ಸಂಗ್ರಹ ಕಹಾನಿ ಸಂಗ್ರಹಗಳನ್ನ ಎಕ್ಸಾಮ್ಗೆ ಏನ್ ಮಾಡ್ತಾರೆ ಕೇಳ್ತಾರೆ. ಸಪ್ತ ಸರೋಜ, ನವನಿಧಿ, ಪ್ರೇಮ ಪೂರ್ಣಿಮಾ, ಪ್ರೇಮ ಪಚಿಸಿ, ಪ್ರೇಮ ಪ್ರತಿಮಾ, ಪ್ರೇಮ ದ್ವಾದಶಿ, ಸಮರಯಾತ್ರಾ, ಮಾನಸ ಸರೋವರ ಇವೆಂಟು ಏನಪ್ಪಾ ಅಂತಂದ್ರೆ ಕಹಾನಿ ಸಂಗ್ರಹಗಳಾಗಿದಾವ. ಇಲ್ಲಿಂದ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಬಹಳ ಇದಾವೆ. ಇಲ್ಲಿ ವಿಶೇಷವಾಗಿ ಮಾನಸ ಸರೋವರ ನೆನಪಿಟ್ಕೊಳ್ತಕ್ಕಂಥದ್ದು, ಯಾಕಂದ್ರೆ ಇದು ಕಥೆಗಳ ಒಂದು ಭಾಗ, ಕತೆ ಸಂಕಲನಗಳ ಪುಸ್ತಕ.
8 ಭಾಗಗಳಲ್ಲಿ ಅದು ಏನಾಗದಪ್ಪ ಅಂದ್ರೆ ಮುದ್ರಣ ಆಗದ ಪ್ರಕಾಶನಗೊಂಡದ. ಸೊ ಪ್ರೇಮಚಂದ್ರ ಅವರು ಬರೆದಿರ್ತಕ್ಕಂಥ 3 ನಾಟಕಗಳಿದಾವ. ಸಂಗ್ರಾಮದ, ಕರ್ಬಲಾದ, ಪ್ರೇಮ್ ಕಿ ವೇದಿ ಅದ. ಸೊ ಕರ್ಬಲ ನೆನಪಿಟ್ಕೊಡ್ರಿ, ಯಾಕಂದ್ರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಅದನ್ನ ಕ್ವಶನ್ಸ್ ಆಲ್ರೆಡಿ ಹಿಂದ್ಗಡೆ ಕೇಳಿದಾರೆ. ಈ 3 ಪುಸ್ತಕಗಳು ಪ್ರೇಮಚಂದ್ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದಾವ. ಪ್ರೇಮಚಂದ್ ಘರ್ ಮೇ ಶಿವರಾಣಿ ದೇವಿ ಬರ್ದಾರ. ಪ್ರೇಮಚಂದ್ ಕಲಂ ಕಾ ಸಿಪಾಹಿ ಅಮೃತ್ ರಾಯ್ ಬರ್ದಾರ. ಕಲಂ ಕಾ ಮಜ್ದೂರ್ ಪ್ರೇಮಚಂದ್ ಅಂತಕ್ಕಂಥದ್ದು ಮದನ್ ಗೋಪಾಲ್ ಅವ್ರು ಏನ್ ಮಾಡಿದಾರೆ ಬರ್ದಿದ್ದಾರೆ. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಅನ್ನ ನಾನು ಏನ್ ಮಾಡಿದ್ದೀನಿ ಪ್ರೇಮಚಂದ್ ಅವ್ರ ಬಗ್ಗೆ ಇತ್ತು. ವಿಶೇಷವಾಗಿ ಅವರ ಉಪನ್ಯಾಸಗಳು, ಕಹಾನಿಗಳು, ಕಹಾನಿ ಸಂಗ್ರಹ, ನಾಟಕ ಅವು 3 ನೆನಪಿಟ್ಕೊಂಡ್ರೆ ಸಾಕು. ಅಲ್ಲಿಂದ ಖಂಡಿತವಾಗಿ ಏನಾಗ್ತದಪ್ಪ ಅಂದ್ರೆ 1 ಅಂಕದ ಪ್ರಶ್ನೆಗಳು ಬಂದೇ ಬರ್ತದೆ. ಇಷ್ಟು ಹಿಂದಿ ಭಾಷೆಯಲ್ಲಿ ಉಪಯುಕ್ತವಾಗಿರ್ತಕ್ಕಂಥ ಪ್ರೇಮಚಂದ್ ಅವರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಮತ್ತೆ ರಿವೈಸ್ಡ್ ಸಿಲೆಬಸ್ ಬಂದ್ರೆ ಇನ್ನಷ್ಟು ವಿಡಿಯೋಗಳನ್ನು ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಇಷ್ಟು ಅವರ ಬಗ್ಗೆ ಇನಫ್ ಇತ್ತು, ಸಾಕಿತ್ತು. ಸೊ ವಿಡಿಯೋಗಳನ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.